ಇವರು ನಮ್ಮ ಪತಿ ದೇವರು. ನಾ ಇಲ್ಲಿ ತನಕ ಲೈಫಲ್ಲಿ ಅಡುಗೆ ಮಾಡಲಿಲ್ಲ. ದೈ ಅಪ್ಪ ತಲ್ಲಿ ಕುಡಿಯಾರ ಗೊತ್ತಾಯ್ತದೆ ಫಸ್ಟ್ ಟೈಮ್ ಮಾಡೋದು ಅಂತ. ಅದೇ ಹೋಟೆಲ್ ತರ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಶ್ರೇಯ. ತುಂಬ ಟೈಮ್ ಆಯಿತು, ನಾನು ವಿಡಿಯೋವೇ ಮಾಡಲಿಲ್ಲ ಇತ್ತು. ಸೊ ಇವತ್ತಿಂದ ವಿಡಿಯೋ ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ದೇನೆ. ಮೊದಲು ನಾನು ಮತ್ತು ಅಮ್ಮ ವಿಡಿಯೋ ಮಾಡ್ತಿದ್ರು ಒಟ್ಟಿಗೆ. ಇವತ್ತು ನಮ್ಮ ಸ್ಪೆಷಲ್ ಪರ್ಸನ್ ನಮ್ಮ ಪತಿದೇವರು ಜಾಯಿನ್ ಆಗ್ತಾರೆ ನಮ್ಮ ವಿಡಿಯೋದಲ್ಲಿ. ಓಕೆ, ಲೆಟ್ ಸ್ಟಾರ್ಟ್. ಇವರು ನಮ್ಮ ಪತಿದೇವರು. ಇವತ್ತು ಅವರು ಅಡುಗೆ ಮಾಡ್ತಾರೆ. ನಂಗಂತೂ ಅಡುಗೆ ಗೊತ್ತಿಲ್ಲ ಸೀರಿಯಸ್ಲಿ. ಇವ್ರು ಹೇಳಿಕೊಟ್ರೆ ನಾ ಮಾಡ್ತೇನೆ ಅಷ್ಟೇ. ನೀವು ನನ್ನ ಜೊತೆ ಜಾಯಿನ್ ಆದ್ರೆ ಮಾಡ್ತೇನೆ. ನಾ ಜಾಯಿನ್ ಆಗ್ತೇನೆ. ನಾ ಇಲ್ಲಿ ತನಕ ಲೈಫಲ್ಲಿ ಅಡುಗೆ ಮಾಡಲಿಲ್ಲ. ನಿಮಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಉಂಟು. ಸೊ ಈಸಿಯೆಸ್ಟ್ ರೆಸಿಪಿ ಏನುಂಟು ಅದು ಹೇಳಿದ್ರೆ ನಾ ಮಾಡ್ತೇನೆ. ಆಯ್ತು, ಇವತ್ತು ದಹಿ ಪುರಿ ಹೇಳಿಕೊಟ್ರೆ ಮಾತ್ರ. ಹಾ, ದಹಿ ಪುರಿ ಮಾಡುವ. ಹಾ, ಪೂರಿ ಮತ್ತೆ ದಹಿ ಎಲ್ಲ ಮಾಡುವ. ಓಕೆ. ಸೊ ನಂಗೆ ಅಷ್ಟೇ ಗೊತ್ತಿರೋದು, ಒಂದು ಪೂರಿ ಒಂದು ದಹಿ. ಪೂರಿಗೆ ದಹಿ ಹಾಕಿದ್ರೆ ದಹಿ ಪುರಿ ಆಗ್ತದೆ. ಬಟ್ ಇಲ್ಲ, ತುಂಬಾ ಸ್ಟೆಪ್ಸ್ ಉಂಟು. ಈಗ ದಹಿ ಪುರಿ ಅಂತ ಹೇಳುವಾಗ ಅದರಲ್ಲಿ 2 ಟೈಪ್ ಇದು ಚಟ್ನೀಸ್ ಉಂಟು. ಒಂದು ಹುಳಿದ್ದು ಮತ್ತೊಂದು ಗ್ರೀನ್ ಚಟ್ನಿ ಅಂತ. ಸೊ ಫಸ್ಟಿಗೆ ನಾವು ಹುಳಿದು ಚಟ್ನಿ ಮಾಡುವ. ಸೊ ಅದು ಹೇಗೆ ಮಾಡುವುದು ಅಂತ ನಾವು ತೋರಿಸ್ತೇವೆ, ಆಯ್ತಾ? ಸೊ ನೀವು ಸಹ ಮಾಡಬೇಕು. ಓಕೆ, ನೀವೀಗ ಇಮ್ಳಿದ್ದು ಚಟ್ನಿ, ಓಕೆ, ಹುಣಸೆ ಹುಳಿದ್ದು ಚಟ್ನಿ ಮಾಡಲಿಕ್ಕೆ ನಾನು ನಿಮಗೆ ಈಸಿ ಆಗಲಿ ಅಂತ ಸೋಪ್ ಮಾಡಿ ಇಟ್ಟಿದ್ದೇನೆ. ಓಕೆ, ಸೊ ಆಲ್ಮೋಸ್ಟ್ 15 ಮಿನಿಟ್ಸ್ ಹಾಗೆ ಸೋಪ್ ಮಾಡಿ ಇಟ್ಟಿದ್ದೇನೆ. ಸೊ ಇದು ಸೋಕ್ಡ್ ಹುಣಸೆ ಹುಳಿ. ಸೊ ಈಗ ಇದನ್ನು ನೀವು ಗ್ರೈಂಡ್ ಮಾಡಬೇಕು. ಓಕೆ, ಸೊ ಬ್ಲೆಂಡರ್ ಅಲ್ಲಿ ಹಾಕಿ ಸೀದಾ ಹಾಕ್ತೇನೆ. ಸ್ವಲ್ಪ ಜಾಗ್ರತೆಯಲ್ಲಿ ಹಾಕ್ಬೇಕು. ಶುರು ಅಡುಗೆ ಮಾಡುವಾಗ ಹಾಗೆಲ್ಲ ಆಗ್ತದೆ. ಪರವಾಗಿಲ್ಲ, ಮಿಸ್ಟೇಕ್ ಎಲ್ಲ ನಾವು ಸರಿ ಮಾಡುವ. ನೀವು ಮತ್ತೆ ಡೈರೆಕ್ಟ್ ಆಗಿ ಕರೆದು ಅಡುಗೆ ಮಾಡಿ ಅಂತ ಹೇಳಿದ್ರೆ ನಾವು ಎಂತ ಮಾಡುದು? ನೀವು ಹೇಳಿದಾಗೆ ನಾವು ಮಾಡುದು. ಈಗ ಹಾಕ್ಬೇಕು ಹೀಗೆ, ಆಯ್ತಾ? ಓಕೆ, ಇದು ಗೊತ್ತುಂಟು ನಂಗೆ. ಇದು ಗೊತ್ತುಂಟಲ್ಲ, ಕಡಿಲಿಕ್ಕೆ ಗೊತ್ತುಂಟು. ಸ್ವಿಚ್ ಹಾಕಿದ್ರೆ ಆಯ್ತಲ್ಲ. ಸೊ ಈಗ ಗ್ರೈಂಡ್ ಆಗಿದೆ. ಸೊ ತೆಗಿತೇನೆ. ಈಗ ತೆಗ್ಗಿರಿ. ಮತ್ತೆ ಇದನ್ನೀಗ ಸ್ಟ್ರೈನ್ ಮಾಡ್ಬೇಕಾಯ್ತಾ? ಈಗ ಇದನ್ನು ಸ್ಟ್ರೈನ್ ಮಾಡಿ, ಆಯ್ತಾ? ಅದಕ್ಕೆ ಹಾಕ್ತೇನೆ, ಡೈರೆಕ್ಟ್ ಹಾಕ್ತೇನೆ. ಹಾಕಿ. ಸೊ ಮತ್ತೆ ಒಂದು ಸ್ಪೂನ್ ಇಟ್ಕೊಂಡು ಮೆಲ್ಲ ಮೆಲ್ಲ ಹೀಗೆ 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 ಮಾಡಿ ಅದರಲ್ಲಿ ನಾರು ಎಂತಾದ್ರೂ ಇದ್ದ ಉಂಟಲ್ಲ ಅದು ಹೋಗುವಾಗೆ ಮಾಡಬೇಕು. ಓಕೆ, ನಾವೀಗ ಇದನ್ನ ಸ್ಟ್ರೈನ್ ಮಾಡಿದ್ದೇವೆ. ಸೊ ನೆಕ್ಸ್ಟ್ ವಾಟ್ ಡು? ಎಂತ ಮಾಡ್ಲಿಕ್ಕೆ? ನೆಕ್ಸ್ಟ್ ಈಗ ಅದನ್ನು ಕಡಾಯಿಯಲ್ಲಿಟ್ಟು ಅದನ್ನು ನಾವು ಈಗ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಲಿಕ್ಕೆ ಉಂಟು. ನಾ ಹೇಳ್ತೇನೆ ಹೇಗೆ ಅಂತ, ಆಯ್ತಾ? ಸ್ಟವ್ ಅಲ್ಲಿ ಕಡಾಯಿ ಇಟ್ಟಿದ್ದೇನೆ. ಸೊ ಈಗ ನೀವು ಅದನ್ನು ಮಾಡ್ಬೇಕು, ಆಯ್ತಾ? ಸ್ಟವ್ ಉರಿಸ್ಬೇಕಲ್ಲ. ಸೊ ಫಸ್ಟಿಗೆ ಎಂತ ಮಾಡ್ಬೇಕು? ಫಸ್ಟಿಗೆ ಸ್ಟವ್ ಉರಿಸ್ಬೇಕು. ಆಯ್ತು, ಉರಿಸಿ. ಇನ್ನೆಂತ ಹಾಕ್ಲಿಕ್ಕೆ? ಫಸ್ಟ್ ತಗೊಳ್ಳಿ, ಆಯಿಲ್ ಕೊಡ್ತೇನೆ. ಎಲ್ಲ ಹಾಕ್ಲಿಕ್ಕಿಲ್ಲ. ಇದೆಂತ ಎಣ್ಣೆ? ಎಷ್ಟು ಹಾಕಬೇಕು? ಒಂದು 2 ಸ್ಪೂನ್ ಹಾಗೆ ಹಾಕಿ. ಸಾಕು, ಸ್ವಲ್ಪ ಹಾಕಿ, ಸ್ವಲ್ಪ ಹಾಕಿ, ಸಾಕು, ಸ್ವಲ್ಪ ಸಾಕು, ಆಯ್ತಾ? 2 ಸ್ಪೂನ್. ನೆಕ್ಸ್ಟ್ ಜೀರಿಗೆ ಹಾಕ್ಬೇಕು. ಅಂತ ಸಿಕ್ಕಿತ ಅದು? ಸೊ ಜೀರಿಗೆ ಎಷ್ಟು ಹಾಕ್ಲಿ? ಒಂದು ಹಾಕಿ, 1 ಸ್ಪೂನ್ ಹಾಕಿ, ಫುಲ್ ಹಾಕಿ. ಡನ್, ಆಯ್ತಾ? ಮತ್ತೆ ಸ್ವಲ್ಪ ಹಿಂಗ, ಆಯ್ತಾ? ಅದಕ್ಕೆ ಇದು ಬಿಡುವ ಸೌಟು ಅಂತ ಹೀಗೆ ಮಾಡ್ಲಿಕ್ಕೆ. ಡನ್. ಓಕೆ, ಈಗ ಜಾಗರಿ ಹಾಕಿ, ಆಯ್ತಾ? ನೀವು ಅದು ಹೀಗೆ ಹಾಕಿ ಸ್ವಲ್ಪ, ಆಯ್ತಾ? ಈಗ ಇದನ್ನು ಪೇಸ್ಟ್ ಅನ್ನು ಹಾಕಿ. ನೀವು ಹಾಕಿ, ನಂಗೆ ಆಗುದಿಲ್ಲ. ಈಗ ಪೇಸ್ಟ್ ಹಾಕ್ಬೇಕಾಯ್ತಾ? ಹಾಕಿ, ಮಿಕ್ಸ್ ಮಾಡಿ, ಸ್ಟಿರ್ ಮಾಡಿ. ಚಂದ ಸ್ಟಿರ್ ಮಾಡಿ. ಇದಕ್ಕೆ ಎಂತೆಲ್ಲ ಹಾಕಿದ್ದು ಈಗ? ಎಣ್ಣೆ ಹಾಕಿ. ಎಂತ ಹಾಕಿದ್ದು ನೀವು ಈಗ ನೋಡ್ಲಿಲ್ಲ? ಎಣ್ಣೆ ಹಾಕಿ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ, ಆಮೇಲೆ ಒಂದು ಸ್ವಲ್ಪ ಹಿಂಗ ಹಾಕಿದ್ದು, ಆಮೇಲೆ ಜಾಗರಿ ಹಾಕಿದ್ರಿ, ಬೆಲ್ಲ ಹಾಕಿ, ಆಮೇಲೆ ಸ್ಟ್ರೈನ್ ಮಾಡಿದ್ದ ಹುಣಸೆ ಹುಳಿ ಹಾಕಿದ್ದು. ಈಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕುವ, ಆಯ್ತಾ? ಸೊ ಆಮೇಲೆ ನಾನೇ ಹಾಕ್ತೇನೆ, ನಿಮ್ಗೆ ಗೊತ್ತಾಗ್ತಿಲ್ಲ ಅಲ್ಲ ಅಂತ. ಎಲ್ಲ ಹಾಗೆ ನಂಗೆ ಮಾಡ್ಲಿಕ್ಕೆ ಗೊತ್ತು, ನೀವು ಹೇಳಿದ್ರೆ ಮಾಡ್ತೇನೆ ನಾನು. ಈಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ. ಆಯ್ತು, ಸ್ವಲ್ಪ ಜಾಸ್ತಿ ಆಯ್ತಾ ಚಿಲ್ಲಿ ಪೌಡರ್? ಇಲ್ಲ, ಹಾಕ್ಲಿಲ್ಲ ನಾನು, ತುಂಬಾ ಹಾಕ್ಲಿಲ್ಲ. ಎಷ್ಟು ಖಾರ ಬೇಕು ಅಷ್ಟೇ ಹಾಕ್ಲಿಕ್ಕೆ. ನಿಮ್ಗೆ ತುಂಬಾ ಸ್ಪೈಸಿ ಬೇಕಿದ್ರೆ ನೀವು ಅದು ಹಾಕಿದ್ರೆ ಆಯ್ತು, ಇಲ್ಲಾಂದ್ರೆ ಬೇಡ. ಮತ್ತೆ ಸ್ವಲ್ಪ ಕೊರಿಯಾಂಡರ್ ಪೌಡರ್ ಹಾಕುವ. ಸ್ವಲ್ಪ ಪೆಪ್ಪರ್, ಆಯ್ತಾ? ಸಾಕು. ಆಗ ಮೆಣಸು ಹುಡಿ ಖಾರದಾಗಿ ಕಂಡಿತ್ತು. ಅದೆಂತ? ಅದು ಸಹ ಪೆಪ್ಪರ್.
ನನ್ನ ಫಸ್ಟ್ ಟೈಮ್ ಅಡುಗೆ, ನಾನಂತೂ ಟ್ರೈ ಮಾಡೋದಿಲ್ಲ. ಮಾಡಿ ಪರವಾಗಿಲ್ಲ, ರಿಸಲ್ಟ್ ನೋಡುವ ಹೇಗೆ ಇರ್ತದೆ ಅಂತ. ಸೊ ಎಲ್ಲಿ ತನಕ ಫ್ರೈ ಮಾಡ್ಬೇಕು ಇದನ್ನ? ಸ್ವಲ್ಪ ನೀರು ಹಾಕು ಆಯ್ತಾ. ಹಾಗೆಂತ ಸಾಗುದಿಲ್ಲ, ಸಾಕು ಸಾಕು, ಸ್ವಲ್ಪ ಸ್ಟೇಜ್ ಮಾಡಿ ಆಯ್ತಾ. ಅಮ್ಮ ಹೇಳುವಾಗ, ಅಮ್ಮ ಅಡುಗೆ ಮಾಡು ಹೇಳುವಾಗ ಮಾಡ್ತಿರ್ಲಿಲ್ಲ, ಈಗ ಆಪ್ಷನ್ ಇಲ್ಲ, ಹೆಂಡತಿ ಹೇಳಿದಾಗೆ ಮಾಡ್ಬೇಕು. ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕು ಆಯ್ತಾ, ಅದೊಂದು ಟೇಸ್ಟ್ ಫ್ಲೇವರ್ ಬರ್ಲಿಕ್ಕೆ ಅಂತ. ಬ್ಲ್ಯಾಕ್ ಸಾಲ್ಟಾ? ಮತ್ತೆ ಸ್ವಲ್ಪ ಗರಂ ಮಸಾಲ ಪೌಡರ್ ಸಹ ಹಾಕುವ, ಸ್ವಲ್ಪ ಸಾಕು. ಹಾ ನೋಡಿ, ಈಗ ಇದೆಲ್ಲ ಮಿಕ್ಸ್ ಆಯ್ತಲ್ಲ ಕ್ಲೀನಾಗಿ, ಅದು ನೋಡಿ ಬಾಯ್ಲ್ ಆಗಿ ಸ್ವಲ್ಪ ಟೆಕ್ಸ್ಚರ್ ಥರ ಬರ್ತದೆ. ಓಕೆ, ಸೊ ಸ್ವಲ್ಪ ಹೊತ್ತಲ್ಲಿ ಒಂದು ಆಫ್ ಮಾಡಿ ಕೂಲ್ ಆಗ್ಲಿಕ್ಕೆ ಬಿಡ್ಬೇಕಾಯ್ತಾ. ಸಾಕು ಇದೀಗ? ಸಾಕು, ನೀವು ಸ್ವಲ್ಪ ಆಫ್ ಮಾಡಿ ಸ್ಟವ್. ಓಕೆ, ಈಗ ಗ್ರೀನ್ ಚಟ್ನಿ ಮಾಡಬೇಕು. ಸೊ ಗ್ರೀನ್ ಚಟ್ನಿ ಹೆಂಗ್ ಗೊತ್ತುಂಟು? ಓಕೆ, ಈಗ ಎಂತೆಲ್ಲ ಗ್ರೀನ್ ಉಂಟು ಎಲ್ಲ ಹಾಕುವ. ಗ್ರೀನ್ ಅಂತೆಲ್ಲ ಇದು ಹಾಕಿ ಬೇಗ ಹಾಕಿ. ಇದೆಂತ ಕೊತ್ತಂಬರಿ ಸೊಪ್ಪು? ಕೊತ್ತಂಬರಿ ಸೊಪ್ಪು, ಇದು ಮಿಂಟ್ ಲೀಫ್ ಆಯ್ತಾ, ಸ್ವಲ್ಪ ಹಾಕಿ, ಸ್ವಲ್ಪ ಹಾಕಿ, ಎಲ್ಲ ಹಾಕೋಲ್ಲ. ಆಯ್ತು, ಇಷ್ಟು ಸಾಕು. ಓಕೆ, ನೆಕ್ಸ್ಟ್ ಮತ್ತೆ ಇದು ಗ್ರೀನ್ ಚಿಲ್ಲಿ ನಾವು 2 ತಗೊಂಡಿದ್ದೇವೆ. ನಮಗೆ ತುಂಬ ಸ್ಪೈಸ್ ಬೇಡ, ಸೊ ಯಾರಿಗೆ ಸ್ಪೈಸ್ ಇಷ್ಟ ಜಾಸ್ತಿ ಹಾಕ್ಬೋದು. ಇದೆಂತ? ಇದು ಜಿಂಜರ್, ಶುಂಠಿ. ಓಕೆ, ಕೊತ್ತಂಬರಿ ಸೊಪ್ಪು, ಆಮೇಲೆ ಮೆಂಟು ಸೊಪ್ಪು, ಆಮೇಲೆ 2 ಮೆಣಸು ಹಾಕಿದ್ದಾರೆ, ಮತ್ತೆ ಒಂದು ಸಣ್ಣ ಶುಂಠಿಯನ್ನು ಕಟ್ ಮಾಡಿ ಹಾಕಿದ್ದಾರೆ. ಈಗ ನೆಕ್ಸ್ಟ್ ಇದಕ್ಕೆ ಇದು ರೋಸ್ಟೆಡ್ ಚಣ ಆಯ್ತಾ, ಕಡಲೆ. ಸೊ ಇದನ್ನು ಸ್ವಲ್ಪ ಹಾಕುವ, ಅದೊಂದು ಚಟ್ನಿ ತರ ಬರಬೇಕಲ್ಲ ಫೀಲ್. ಇದು ಸ್ವಲ್ಪ ಜೀರಿಗೆ ಆಯ್ತಾ, ಸ್ವಲ್ಪ ಜೀರಿಗೆ ಹಾಕಿ ಅದರಲ್ಲಿ ಸ್ವಲ್ಪ ನೀರು ಹಾಕುವ, ಸ್ವಲ್ಪ ಪೇಸ್ಟ್ ಆಗಬೇಕಲ್ಲ, ಅದು ಎಂತ ಸಹ ಇಲ್ಲಲ್ಲ ನೀರಿನ ಕಂಟೆಂಟ್. ಓಕೆ, ಮತ್ತೆ ಸ್ವಲ್ಪ ಉಪ್ಪು. ಇದಕ್ಕೆ ನೀವು ಇದು ಚಣ ಆದ್ಮೇಲೆ ನೀವು ಅದಕ್ಕೆ ಸಾಲ್ಟ್ ಹಾಕಿದ್ರು ಸ್ವಲ್ಪ? ಸಾಲ್ಟ್ ಹಾಕಿದ್ದೇನಲ್ವಾ. ಈಗ ನೆಕ್ಸ್ಟ್ ಸ್ವಲ್ಪ ಹಿಂಗೆ ಹಾಕುವ. ಓಕೆ, ಸಾಕು ಸಾಕು, ಸ್ವಲ್ಪ. ಓಕೆ, ಮತ್ತೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಬೇಕಾಯ್ತಾ ಇದಕ್ಕೆ ಸಹ. ಆಗ ಹಾಕಿದ್ರಲ್ಲ ಅದಕ್ಕೆ ಬ್ಲ್ಯಾಕ್ ಸಾಲ್ಟ್ ಜಾಸ್ತಿ ಆಗ್ಲಿಕ್ಕಿಲ್ಲ, ಆಗ ಸಾಕಿದೆ. ಇಲ್ಲ, ಅದು ಅದಕ್ಕೆ ಸಹ ಒಂದು ಫ್ಲೇವರ್ ಉಂಟು. ಓಕೆ, ಇನ್ನು ಓಕೆ, ಮತ್ತೆ ಇದಕ್ಕೆ ಸ್ವಲ್ಪ ಆಮ್ಚೂರ್ ಪೌಡರ್ ಹಾಕುವ. ಆಮ್ಚೂರ್ ಪೌಡರ್ ಅಂತ ಹೇಳಿದ್ರೆ? ಆಮ್ಚೂರ್ ಅಂದರೆ ಮಾವಿನ ಹಣ್ಣಿದ್ದು ಪೌಡ್ರ್, ಅದು ಸಿಗ್ತದೆ ಶಾಪಲ್ಲಿ, ಕೇಳಿದ್ರೆ ಆಮ್ಚೂರ್ ಪೌಡ್ರ್ ಕೊಡಿ. ಹುಳಿಗೆ ಆಯ್ತಾ. ಇದಾಯ್ತಲ್ಲ, ನೆಕ್ಸ್ಟ್ ಅದೊಂದು ಬಾಕಿ ಆಯ್ತಾ ಅಂತ. ಸ್ವಲ್ಪ ನೀರು, ಸ್ವಲ್ಪ ರಸವಿದ್ರೆ ಆಯ್ತು. ಸೊ ಲಿಂಬೆ ರಸವನ್ನು ಹಾಕ್ತಾ ಇದ್ದೇವೆ. ನೆಕ್ಸ್ಟ್ ಅದನ್ನು ಹೀಗೆ ಹಾಕಿ ಗ್ರೈಂಡ್ ಮಾಡಿ. ಆಯ್ತಲ್ಲ, ಈಗ ಪೇಸ್ಟ್ ರೆಡಿ ಆಯ್ತಲ್ಲ ನೋಡಿ ಅಂತೆ. ಈಗ ನೆಕ್ಸ್ಟ್ ನಾವು ದಹಿಯನ್ನು ಪ್ರಿಪೇರ್ ಮಾಡುವ ಆಯ್ತಾ. ಈಗ ದಹಿ ಪ್ರಿಪೇರ್ ಮಾಡಬೇಕು, ದಹಿಗೆ ಹಾಕ್ಲಿಕ್ಕೆ, ದಹಿಪುರಿಗೆ. ಹೌದು, ದಹಿ ಉಂಟು. ದಹಿ ಅಪ್ಪ ತರ್ಲಿಕ್ಕೆ ಹೋಗಿದ್ದಾರೆ, ಅದೆಲ್ಲ ಉಂಟು ನೋಡಿ. ಸಾರಿ. ಓಕೆ, ಸೊ ಈಗ ಇಷ್ಟು ದಹಿ ಉಂಟು, ಅದರಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಬರಬೇಕಲ್ಲ, ಸೊ ನಾನು ಅದರಲ್ಲಿ ಶುಗರ್ ಹಾಕ್ತೇನೆ ಆಯ್ತಾ. ಇಷ್ಟು ಶುಗರ್ ಸಾಕು ನಮಗೆ, ಜಾಸ್ತಿ ಆಗಲಿಲ್ಲ. ಇಲ್ಲ, ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಹಾಕುವ. ಇದನ್ನ ಕರೆಕ್ಟಾಗಿ ಬಿಡಿ ನಾ ಮಾಡ್ತೆ. ಓಕೆ, ಈಗ ಸಕ್ಕರೆ ಎಲ್ಲ ಕರಗಿತಲ್ಲ, ಸೊ ನಮ್ಮ ದಹಿ ಈಗ ರೆಡಿ ಆಗಿದೆ. ಈಗ ಸ್ಟಫಿಂಗ್ ಅನ್ನು ಪ್ರಿಪೇರ್ ಮಾಡುವ ಆಯ್ತಾ. ಸೊ ಸ್ಟಫಿಂಗಿಗೆ ತಕೊಳ್ಳಿ. ಇದರಲ್ಲಿ ನಾನು ಬಾಯ್ಲ್ ಮಾಡಿದ ಪೊಟ್ಯಾಟೊ ಉಂಟು, ಬೇಯಿಸಿದ ಪೊಟ್ಯಾಟೊ ಉಂಟು. ಸ್ವಲ್ಪ ಹಾಕಿ ಆಯ್ತಾ. ಎಲ್ಲ ಬೇಡ, ಸ್ವಲ್ಪ ಹಾಕಿ ಸಾಕು. ಸ್ವಲ್ಪ ಜಾಸ್ತಿ ಆಗ್ತದೆ ನನಗೆ, ದಹಿ ಪುರಿ ಜಾಸ್ತಿ ಇರ್ತದೆ. ಅದರಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಬೇಕು, ನಾನು ಹಾಕ್ತೇನೆ ಈಗ. ಹೀಗೆ ಸಾಲ್ಟ್ ಎಲ್ಲದಕ್ಕೂ ಹಾಕಿದ್ದೇವೆ, ಸೊ ಮ್ಯಾನೇಜಬಲ್ ಆಗಬೇಕಲ್ಲ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್. ಸೊ ಹೀಗೆ ಹಾಕಿ ಇದನ್ನು ಹೇಗೆ ಸಹ ವೇರಿಯೇಷನ್ ಅಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಇದರಲ್ಲಿ ಕೊರಿಯಾಂಡರ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಹಾಗೆಲ್ಲ ಮಾಡ್ಲಿಕ್ಕೆ ಆಗ್ತದೆ, ಬಟ್ ನಾವು ಇದರಲ್ಲಿ ಚಿಲ್ಲಿ ಪೌಡರ್ ಎಲ್ಲ ಎಂಡ್ ಮಾಡಿ ಮಿಕ್ಸ್ ಮಾಡಿ ಒಳ್ಳೆ ಚಂದ. ಪೆಪ್ಪರ್ ಬೇಡ, ನಿಮ್ಗೆ ಅದನ್ನು ಸ್ವಲ್ಪ ಇನ್ನೂ ಸಹ ಡ್ರೈ ಬೇಡ ಅಂತಿದ್ರೆ ಸ್ವಲ್ಪ ನೀರು ಹಾಕ್ಬೋದು. ಈಗ ಇದಕ್ಕೆ ಎಲ್ಲ ಸ್ವಲ್ಪ ಕೊರಿಯಾಂಡರನ್ನು ಮಿಕ್ಸ್ ಮಾಡಾಯ್ತಾ. ಹೀಗೆ ಇದಕ್ಕೆ ಹಾಕುದಾ? ಹಾಕಿ. ಸೊ ಈಗ ನೀವು ಸ್ಟಫಿಂಗ್ ಮಾಡಿಟ್ರಲ್ಲ, ಸೊ ಸಹ ನಾನು ನಿಮ್ಗೆ ಮಾಡಿಟ್ಟಿದ್ದೇನೆ, ನೀವು ಮಾಡುದಿಲ್ಲ ಅಂತ ಗೊತ್ತಿತ್ತು ನಂಗೆ. ಇದನ್ನ ಹೀಗೆ ಇಡಿ ಆಯ್ತಾ. ಇದಕ್ಕೀಗ ಎಲ್ಲದಕ್ಕೂ ನೀವು ಸ್ಟಫಿಂಗ್ ಫಿಲ್ ಮಾಡಬೇಕು. ಈಗ ಇದು ಪೂರಿ, ಇದನ್ನು ನೀವು ಬ್ರೇಕ್ ಮಾಡಬೇಕು.
ಗೊತ್ತುಂಟಲ್ಲ ಕೈಯಲ್ಲಿ ಮಾಡ್ತೆ ಕೈಯಲ್ಲಿ ಅದೆಲ್ಲ ಹುಡಿ ಆಗ್ತದೆ ಸ್ವಲ್ಪ ಮೆಲ್ಲ ಮಿಡ್ಲಲ್ಲಿ ಹಾಕ್ಬೇಕಲ್ಲ ಸ್ಟಫಿಂಗ್ ಸೊ ಹೀಗೆ 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 ಓಪನ್ ಮಾಡಬೇಕು ಇಲ್ಲ ಸರಿ ಆಯ್ತಾ ಆಯ್ತಲ್ಲ ಮತ್ತೆ ಇದು ಪೊಟ್ಯಾಟೊ ಸ್ಟಫಿಂಗ್ ಹಾಕ್ಬೇಕು ಸ್ವಲ್ಪ ಎಲ್ಲ ಮಾಡುವ ಸ್ವಲ್ಪ ಇದು ಹಾಕಿ ಸ್ವಲ್ಪ ಈರುಳ್ಳಿಯನ್ನು ಹಾಕುವ ಸ್ಟಾರ್ಟ್ ಸೊ ಈಗ ಇದಕ್ಕೆ ನೀರುಳ್ಳಿ ಹಾಕಿದ್ರಲ್ಲ ಆಗ್ಲಿಲ್ಲ ಸ್ವಲ್ಪ ಇಷ್ಟು ತುಂಬಾ ಟೊಮೆಟೊ ಬೇಡ ಇತ್ತು ಒಂದೆರಡು ಟೊಮೆಟೊ ಕಟ್ ಮಾಡಿದ್ರೆ ಜಾಸ್ತಿ ಇತ್ತಲ್ಲ ಅಲ್ಲಿ ತುಂಬಿಸುವ ಅಂತ ತುಂಬಿಸಿ ಆಯ್ತಾ ಹಾಕಿ ಖಾಲಿ ಜಾಗ ಇತ್ತಲ್ಲ ಈಗ ಸ್ವಲ್ಪ ಸ್ವಲ್ಪ ಸೇವ್ ಹಾಕು ಆಯ್ತಾ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಒಳಗೆ ಸ್ವಲ್ಪ ಸ್ವಲ್ಪ ಹಾಕಿ ಹೋಟೆಲ್ ತರ ಹೋಟೆಲ್ ತರ ಅದು ಎಕ್ಸ್ಪರ್ಟ್ಗಳು ಮಾಡೋದು ಇದು ಫ್ರೆಶರ್ಸ್ ಮಾಡೋದು ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡಿದ್ದು ಚಟ್ನಿ ಉಂಟಲ್ಲ ಈಗ ಚಟ್ನಿ ಹಾಕ್ಬೇಕಲ್ಲ ಹೌದು ಚಟ್ನಿ ಮರ್ತೋದ್ರೆ ಹೇಗೆ ಚಟ್ನಿ ಫಸ್ಟಿಗೆ ಹಾಕ್ಬೇಕಿತ್ತು ಬೇಡ ನಾವು ಇಲ್ಲ ಅದು ಹೀಗೆ ಹಾಕ್ಬೋದು ಮಿಕ್ಸ್ ಮಾಡಿ ಫಸ್ಟಿಗೆ ಸ್ವಲ್ಪ ಗ್ರೀನ್ ಚಟ್ನಿ ಹಾಕ್ತೇನೆ ಆಯ್ತಾ ಸ್ವಲ್ಪ 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 ಹೀಗೆ ಹೀಗೆ ಇದನ್ನ ಹಾಕ್ಲಾ ನೀವು ಅದನ್ನು ಹಾಕಿ ಆಯ್ತಾ ಒಳ್ಳೆ ಉಂಟು ಸ್ಪೂನ್ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಆಯ್ತು ಸ್ಪೂನ್ ತುಂಬ ಸಣ್ಣ ಆಗಲಿಲ್ಲ ಇದಕ್ಕೆ ಸೊ ಇದನ್ನು ಫ್ರಿಜ್ಜಲ್ಲಿ ಸಹ ಇಟ್ಟು ನಾಳೆ ದಿವಸ ಯೂಸ್ ಮಾಡ್ಬೋದು ಆಯ್ತಾ ಚಟ್ನಿಯನ್ನು ಮೊಸರನ್ನ ಫಿಲ್ ಮಾಡುವ ಬಿದ್ದರೆ ಪರವಾಗಿಲ್ಲ ಜಸ್ಟ್ ಹೀಗೆ ಹಾಕ್ತಾ ಹೋಗಿ ನೀಟಾಗಿ ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಹೀಗೆ ಹಾಕುವ ಜಸ್ಟ್ ಸ್ಪ್ರಿಂಕಲ್ ಮಾಡುವ ಆಯ್ತಾ ಚಾಟ್ ಮಸಾಲವನ್ನ ಮೊದಲು ಕೂಡ ಹಾಕ್ಬೋದಲ್ಲ ಅಲ್ಲ ಅದು ಮೇಲೆಯಿಂದ ಒಂದು ಅರೋಮಾ ಬರಲಿಕ್ಕೆ ಸ್ವಲ್ಪ ಟೇಸ್ಟ್ ಬರಲಿಕ್ಕೆ ಫ್ಲೇವರ್ ಬರಲಿಕ್ಕೆ ಹೀಗೆ ಸಾಲ್ಟ್ ನೆಕ್ಸ್ಟ್ ಹೀಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹೀಗೆ ಮಿಕ್ಸ್ ಮಾಡಿ ಎಸ್ ಆಯ್ತಲ್ಲ ಲಾಸ್ಟಿಗೆ ಸೇವನ್ನು ಹೀಗೆ ಹೀಗೆ ಹಾಕುವ ಚೆಂದ ಕಾಣಬೇಕಲ್ಲ ನೀವು ದಹಿ ಪುರಿ ಮಾಡಿದ್ದು ಫಸ್ಟ್ ಟೈಮ್ ಗೊತ್ತಾಗ್ತದೆ ಇದು ಫಸ್ಟ್ ಟೈಮ್ ಮಾಡೋದು ಅಂತ ಅದೇ ಸೊ ಲೆಟ್ಸ್ ಡೆಕೋರೇಟ್ ವಿತ್ ದಿಸ್ ವಿತ್ ದಹಿ ಚಂದ ಕಾಣಬೇಕಲ್ಲ ಹೀಗೆ ಅದರ ಒಳಗೆ ಹಾಕುದಲ್ಲ ಹೊರಗೆ ಸಹ ಸ್ವಲ್ಪ ಬೀಳಬೇಕು ಆಯ್ತಲ್ಲ ಕೊರಿಯಾಂಡರ್ ಇದ್ರೆ ಸಹ ಹಾಕ್ಬೋದು ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಹೀಗೆ ಹೊರಗೆಯಿಂದ ಜಸ್ಟ್ ಆನಿಯನ್ಸ್ ಹಾಕ್ಬೋದು ಇದ್ರೆ ಸೊ ಇದು ಜಸ್ಟ್ ಡೆಕೋರೇಟಿವ್ ಪರ್ಪಸ್ ಹೌದಾ ಅಲ್ಲ ಟೇಸ್ಟಿಗೆ ಟೇಸ್ಟ್ ಸಹ ಬರ್ತದೆ ಹೀಗೆ ಸಹ ತಿನ್ಬೋದು ಹಾಂ ಆಯ್ತಲ್ಲ ನೀವು ಪ್ರಿಪೇರ್ ಮಾಡಿ ಆಗಿದೆ ತಿನ್ಲಿಕ್ಕೆ ಅರ್ಜೆಂಟ್ ಆಗ್ತಾ ಉಂಟು ಅದಕ್ಕೆ ಗೊತ್ತಾಯ್ತು ನನಗೆ ಓಕೆ ಸೊ ಫೈನಲಿ ನಮ್ಮ ದಹಿ ಪುರಿ ರೆಡಿ ಆಗಿದೆ ಸೊ ನಾನು ಮಾಡಿದ್ದು ಆಯ್ತು ನೀವೇ ಮಾಡಿ ನೀವೆಂತ ಮಾಡಲಿಲ್ಲ ನಾನೇ ಮಾಡಿದ್ದೇನೆ ಓಕೆ ಸೊ ನಮ್ಮ ದಹಿ ಪುರಿ ರೆಡಿ ಆಗಿದೆ ಆ್ಯಂಡ್ ಫಸ್ಟ್ ಟೈಮ್ ಮಾಡಿದಂಥ ಈ ದಹಿ ಪುರಿ ಹೇಗಾಗಿದೆ ಅಂತ ನಾನು ತಿನ್ನೋದಿಲ್ಲ ಇವರಿಗೆ ತಿನ್ನಿಸುವ ಅವರು ಹೇಳಿಕೊಟ್ಟದ್ದು ನಾನು ತಿಂತೇನೆ ನೀವು ಇಡಿಯಲಿ ವೈಟ್ 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 ಚಂದಾಗಿ ನೋಡಿ ಫಸ್ಟ್ ನಾನು ನೋಡ್ಬೇಕಲ್ಲ ನೀವು ಎಂತ ಮಾಡಿದೀರಂತ ಹಾಂ ಮಾಡಿ ಅಲ್ಲ ನಾ ಜಸ್ಟ್ ಟೇಸ್ಟ್ ಮಾಡಿ ನಾ ತಿಂತೇನೆ ಅಲ್ಲ ಪರವಾಗಿಲ್ಲ ನೀವು ತಿನ್ನೋದಿದ್ರೆ ಮತ್ತೆ ನೋಡಿ ರಿಯಾಕ್ಷನ್ ಬರೋದಿಲ್ಲ ಅವರೇ ಹೇಳಿಕೊಟ್ಟ ದಹಿ ಪುರಿ ಕಚ್ಚ ಸೀರಿಯಸ್ಲಿ ನಿಮ್ಗೆ ಈಗೆಲ್ಲ ನೀವು ನೋಡ್ತೇನೆ ಎಂತ ಹಾಕಿಲ್ಲ ನೋಡ್ಲಿಕ್ಕಲ್ಲ ಮತ್ತೆ ದಹಿ ಜಾಸ್ತಿ ಹಾಕ್ಬೋದಿತ್ತು ನಿಮಗೆ ಮೇಲೆ ಚಂದ ಬರ್ತದೆ ಪರವಾಗಿಲ್ಲ ಸಾಕು ಅದೀಗ ಸೊ ನಮ್ಮ ಪತಿದೇವ ಮಾಡಿದ್ದು ದಹಿ ಪುರಿ ಒಳ್ಳೇದಾಗಿದೆ ಕ್ರೆಡಿಟ್ಸ್ ನಾನೇ ತಗೊಳ್ಳೋದು ನಾನೇ ಹೇಳಿಕೊಟ್ಟದಲ್ವಾ ಹೌದು ಅವರು ಹೇಳಿಕೊಟ್ಟದ್ದು ನಾವು ಮಾಡಿದ್ದು ಸೊ ಕ್ರೆಡಿಟ್ ಗೋಸ್ ಟು ಮಾಡಿದವರಿಗೆ ನಾಟ್ ಹೇಳಿಕೊಟ್ಟದವರಿಗೆ ಯಾಕಂತ ಹೇಳಿದ್ರೆ ನಾವು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅವ್ರು ಹೇಳಿದಕ್ಕಿಂತ ಸೊ ಕ್ರೆಡಿಟ್ ಗೋಸ್ ಟು ಮೀ ಸೊ ನೀವು ಸಹ ಟ್ರೈ ಮಾಡಿ ನಾವು ಇದನ್ನೀಗ ಫುಲ್ ಖಾಲಿ ಮಾಡೋದು ಎಲ್ಲರೂ ಸೇರಿ ತಿನ್ನೋದೀಗ ಸಪೋಸ್ ನೀವೀಗ ನಮ್ಮ ಚಾನಲಿಗೆ ಹೊಸಬಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಒಟ್ಟಿಗೆ ಓಕೆ ಆ್ಯಂಡ್ ಹೊಸ ವೀಡಿಯೋಸ್ಗೆ ವೆಯ್ಟ್ ಮಾಡ್ತಾ ಇರಿ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಬಾಯ್